7ನೇ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದ ಹಾಗೆ ಸ್ಥಿರಾಂಕ ಎಂದರೇನು, ಚರಾಕ್ಷರ ಎಂದರೇನು, ಸ್ಥಿರಾಂಕ ಮತ್ತು ಚರಾಕ್ಷರಗಳ ನಡುವಿನ ಸಂಯೋಗವನ್ನ ಬೀಜೋಕ್ತಿ ಅಂತ ಕರೀತೀವಿ. ಏನಂತ ಕರಿತೀವೋ ಬೀಜೋಕ್ತಿ. ಸ್ಥಿರಾಂಕ ಮತ್ತು ಚರಾಕ್ಷರಗಳ ನಡುವಿನ ಸಂಯೋಗವನ್ನ ಬೀಜೋಕ್ತಿ ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ನಮಗೆ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಗೊತ್ತಿದೆ. ಬೀಜೋಕ್ತಿ ಅದರ ಮಹತ್ತಮ ಘಾತ 1 ಆಗಿದ್ದರೆ, ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ 1 ಆಗಿದ್ದರೆ ಅದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತೇವೆ. ಹಾಗಾದರೆ ಬಹುಪದೋಕ್ತಿಗೆ ಮತ್ತು ಸಮೀಕರಣದ ನಡುವಿನ ವ್ಯತ್ಯಾಸವೇನು? ಬಹುಪದೋಕ್ತಿಯಲ್ಲಿ ಸಮತ್ವ ಚಿಹ್ನೆ ಇರಲ್ಲ, ಅಂದ್ರೆ ಈಕ್ವಲ್ ಟು ಈ ಚಿಹ್ನೆ ಇರಲ್ಲ. ಹೌದು, ಸಮೀಕರಣದಲ್ಲಿ ಸಮತ್ವ ಚಿಹ್ನೆಯನ್ನು ಹೊಂದುತ್ತೆ. ಬೀಜೋಕ್ತಿ ಸಮತ್ವ ಚಿಹ್ನೆಯನ್ನು ಹೊಂದಿದರೆ ಅದಕ್ಕೆ ಸಮೀಕರಣ ಅಂತ ಕರೀತೀವಿ. ಅಂದ್ರ ಎಡಗಡೆ ಮತ್ತು ಬಲಗಡೆ ಮೊತ್ತಗಳು ಸರಿದೂಗಿಸ್ಬೇಕು. ಸರಿದೂಗಿಸ್ಬೇಕಂದ್ರೆ ಏನಿರಬೇಕು? ಸಮತ್ವ ಚಿಹ್ನೆಯನ್ನ ಹೊಂದಿರಬೇಕು. ಈ ಸಮತ್ವ ಚಿಹ್ನೆಯನ್ನು ಹೊಂದಿರುವ ಬಹುಪದೋಕ್ತಿಗಳನ್ನ ನಾವೇನಂತ ಕರಿತೀವಿ? ಸಮೀಕರಣ ಅಂತ. ಇಲ್ಲಿ ಒಂದು ಚರಾಕ್ಷರ, ಒಂದೇ ಚರಾಕ್ಷರ ಇರಬೇಕು. ಚರಾಕ್ಷರಗಳಂದ್ರೆ ನಿಮ್ಗೆ ಗೊತ್ತಿದೆ, 7ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಏನು ಚರಾಕ್ಷರ ಅಂದ್ರ? ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ, ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ, ಹೌದು, ಸಂಕೇತವನ್ನ ನಾವು ಏನಂತ ಕರಿತೀವಿ ಅಂದ್ರ ಚರಾಕ್ಷರ ಅಂತ. ಸ್ಥಿರಾಂಕ ಅಂದ್ರ ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವ ಸಂಕೇತ. ಚರಾಕ್ಷರ ಅಂದ್ರ ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ ಸಂಕೇತವನ್ನ ಚರಾಕ್ಷರ ಅಂತ ಕರೀತೀವಿ. ಒಂದು ಚರಾಕ್ಷರವುಳ್ಳ, ಒಂದು ಚರಾಕ್ಷರ ಅಂದ್ರ ಎ ಅರ ಇರಬಹುದು, ಎಕ್ಸ್ ಅರ ಇರಬಹುದು, ವಾಯ್ ಅರ ಇರಬಹುದು, ಜೆಡ್ ಅರ ಇರಬಹುದು, ಪಿ ಅರ ಇರಬಹುದು. ಇದರಲ್ಲಿ ಯಾವುದಾದರೂ ಒಂದು ಚರಾಕ್ಷರವನ್ನು ಹೊಂದಿರಬೇಕು. ರೇಖಾತ್ಮಕ, ರೇಖಾತ್ಮಕ ಅಂದ್ರ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿರಬೇಕು? 1. ಅಥವಾ ಅದರ ಮಹತ್ತಮ ಘಾತ 1 ಆಗಿತ್ತಂದ್ರ ಅದಕ್ಕೆ ರೇಖಾತ್ಮಕ ಬಹುಪದೋಕ್ತಿ ಅಂತ. ಆ ರೇಖಾತ್ಮಕ ಬಹುಪದೋಕ್ತಿಯನ್ನ ಮಹತ್ವದ ಚಿಹ್ನೆ, ಸಮತ್ವದ ಚಿಹ್ನೆಯನ್ನು ಹೊಂದಿತ್ತಂದ್ರ ರೇಖಾತ್ಮಕ ಸಮೀಕರಣ. ಈಗ ಇಲ್ಲಿ ಉದಾಹರಣೆ ನೋಡೋಣ. ಉದಾಹರಣೆ x ಪ್ಲಸ್ 2 ಈಸ್ ಈಕ್ವಲ್ ಟು 8. ಹೌದು, ಇದೊಂದು ಸಮೀಕರಣ. ಎಂತ ಸಮೀಕರಣ? ರೇಖಾತ್ಮಕ ಸಮೀಕರಣ. x ಪ್ಲಸ್ 2 ಈಸ್ ಈಕ್ವಲ್ ಟು 8 ಸಮತ್ವ ಚಿಹ್ನೆಯನ್ನು ಹೊಂದಿದೆ. ಈಗ ಚರಾಕ್ಷರದ ಬೆಲೆಯನ್ನು ನಾವು ಫೈಂಡ್ ಔಟ್ ಮಾಡಬೇಕು. x ಒಂದು ಚರಾಕ್ಷರ. ಆ ಚರಾಕ್ಷರದ ಬೆಲೆಯನ್ನ ನಾವು ಕಂಡುಹಿಡಿಯಬೇಕಾದ್ರ ಏನ್ ಮಾಡಬೇಕು? ಇದು ಎಡಗಡೆ, ಇದಿರುವುದು ಬಲಗಡೆ. ಇದು ಎಡಗಡೆ ಇರುವುದು, ಇದು ಬಲಗಡೆ. ಎಡಗಡೆ ಮತ್ತು ಬಲಗಡೆ ಏನ್ ಮಾಡಬೇಕು? -2 2ರಿಂದ ಕಳಿಬೇಕು. ನೋಡಿ ಆ ರೀತಿ x ಪ್ಲಸ್ 2 -2 ಯಾವಾಗ ಎಡಗಡೆ ಆಯಿತು. ಈ ಸೈಡ್ 8 ಮೈನಸ್ 2, 8 ಮೈನಸ್ 2. x ಪ್ಲಸ್ 2 -2 ಎಡಗಡೆ ಆಯಿತು, 8 ಮೈನಸ್ 2 ಎರಡೆಡೆ ಆಯಿತು. ಯಾವುದೇ ರೀತಿಯಾಗಿ ಅದರ ಮೌಲ್ಯದಲ್ಲಿ ಬದಲಾವಣೆ ಆಗಿಲ್ಲ. x ಹಾಗೆ 2ರಲ್ಲಿ 2 ಹೋಯ್ತಂದ್ರ 0, 8ರಲ್ಲಿ 2 ಹೋಯ್ತಂದ್ರ 6. x ಕ್ಕೆ 0 ಕೂಡಿಸಿದಾಗ x,
x is equal to 6. ಅಂದ್ರೆ ಚರಾಕ್ಷರದ ಬೆಲೆ 6. ಚರಾಕ್ಷರದ ಬೆಲೆ 6. ಕೊಟ್ಟಿರುವುದೇನಿದೆ? x plus 2 is equal to 8. ಮೈನಸ್ ಸೈಡ್ ಅನ್ನು ಎರಡೂ ಕಡೆ ಮೈನಸ್ ಸೈಡ್ ಇಂದ, ಹೌದು, ಇಲ್ಲೇ x plus 2 ಇದೆ, ಇಲ್ಲೇ ಮೈನಸ್ 2, ಅದು ಎಡಗಡೆ. ಇನ್ನು ಬಲಗಡೆ ಏನಾಯ್ತು? 8 minus 2. -2 ಇರೋದ್ರಿಂದ ಯಾವುದೇ ರೀತಿ ಇದರ ಬೆಲೆಯಲ್ಲಿ ವ್ಯತ್ಯಾಸ ಆಗುವುದಿಲ್ಲ. 2ರಲ್ಲಿ 2 ಹೋಯ್ತಾರೆ 0, 8ರಲ್ಲಿ 2 ಹೋಯ್ತಾರೆ 6. x plus 0, x is 6. x ದ ಬೆಲೆ ಏನಾಯ್ತು? 6. ಅಂದ್ರೆ ಇದು ರೇಖಾತ್ಮಕ ಸಮೀಕರಣದಲ್ಲಿ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯುವುದು. ರೇಖಾತ್ಮಕ ಸಮೀಕರಣದಲ್ಲಿ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯುವುದು. ನೀವು ಯಾವ್ದು ಬೇಕಾಗ್ತವು? x minus 2 is equal to 8 ಅಂದ್ರ ಅವಾಗ ಎಡಗಡೆ ಮತ್ತು ಬಲಗಡೆ ಪ್ಲಸ್ 2 ಮಾಡಬೇಕು. ಎಡಗಡೆ ಮತ್ತು ಬಲಗಡೆ. ಅವಾಗ ನಮಗೇನು ಬರುತ್ತೆ? x ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ನೆನಪಿಟ್ಟುಕೊಳ್ಳಬೇಕಾಗಿದ್ದು, ಒಂದು ಚರಾಕ್ಷರವುಳ್ಳ ಯಾವುದಾದ್ರೂ ಒಂದು ಚರಾಕ್ಷರ ಇರಬಹುದು. ಎಕ್ಸ್ ಅರ ಇರಬಹುದು, ವಾಯ್ ಅರ ಇರಬಹುದು, ಎ ಅರ ಇರಬಹುದು, ಬಿ ಅರ ಇರಬಹುದು. ಚರಾಕ್ಷರ ಅಂದ್ರ ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ ಸಂಕೇತ. ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ ಸಂಕೇತವನ್ನ ನಾವು ಚರಾಕ್ಷರ ಅಂತ ಕರಿತೀವಿ. ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ ಸಂಕೇತವನ್ನ ಚರಾಕ್ಷರ ಅಂತ ಕರಿತೀವಿ. ಈ ಉದಾಹರಣೆ ಬೇಸ್ ಮೇಲೆ ಈಗ ನಾವು ಅಭ್ಯಾಸ 3.1 ಬಿಡಿಸೋಣ. ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಟೆಕ್ಸ್ಟ್ ಬುಕ್ದಲ್ಲಿ ಪೇಜ್ ನಂಬರ್ 43, ಪೇಜ್ ನಂಬರ್ 43ರಲ್ಲಿ ಅಭ್ಯಾಸ 3.1. ಅಭ್ಯಾಸ 3.1 ಅಲ್ಲಿ ಕೆಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋಣ. ನೋಡಿ, ಅಭ್ಯಾಸ 3.1ರಲ್ಲಿ ಏನಿದೆ ಅಂದ್ರೆ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿಡಿ ಅಂತಿದೆ. ಕೆಳಗಿನ ಸಮೀಕರಣಗಳನ್ನು ಬಿಡಿಸಿಡಿ. ಅಭ್ಯಾಸ 3.1. ಫಸ್ಟ್ ಇದರಲ್ಲಿ ರೋಮನ್ ನಂಬರ್ 1 ಅಥವಾ 1 ಇದೆ. ರೋಮನ್ ನಂಬರ್ 1, ಇಟ್ ಇಸ್ ದ ಫಸ್ಟ್ ಒನ್. x minus 2 is equal to 7. ಇದೊಂದು ಸಮೀಕರಣ. ನೋಡಿ, ಆಲ್ರೆಡಿ ನಾವು ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ವಿ. ಈಗ ಏನ್ ಮಾಡಬೇಕು? ಇದು ಎಡಗಡೆ ಈಕ್ವಲ್ ಚಿಹ್ನೆಯಿಂದ ಇದು ಎಡಗಡೆ ಇದೆ, x minus 2. ಇದು ಬಲಗಡೆ ಇದೆ, 7 ಏನಿದೆ ಬಲಗಡೆ ಇದೆ. ಈಗ ನಾವು ಮಾಡಬೇಕಾಗಿದ್ದೇನು? ಎಡಗಡೆ ಮತ್ತು ಬಲಗಡೆ, ಎಡಗಡೆ ಮತ್ತು ಬಲಗಡೆ ಎರಡನ್ನ ಕೂಡಿಸಬೇಕು. ಅಥವಾ ಏನ್ ಮಾಡೋದಂದ್ರ ಇದು x ಹಾಗೆ ಇರಲಿ, ಯಾಕಂದ್ರೆ ಚರಾಕ್ಷರದ ಬೆಲೆಯನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹೌದು, ಈ ಮೈನಸ್ 2 ಏನು ಮಾಡೋಣ ಅಂದ್ರ ಈ ಸೈಡ್ ಓದೋಣ. ಮೈನಸ್ 2 ಏನಾಯ್ತು? ಈ ಸೈಡ್ ಓದೋಣ. ಅಂದ್ರೆ ಏನಾಯ್ತಿಲ್ಲ? ಈಕ್ವಲ್ ಟು ಬಲಗಡೆ 7 ಆಯ್ತು. ಮೈನಸ್ 2 ಎಡಗಡೆಯಿಂದ ಬಲಗಡೆ ನಾವು ಬದಲಾವಣೆ ಮಾಡ್ತಾ, ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದೀವಿ ಅಂದ್ರ ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತೆ. ಹೌದು, ಇದು ಮೈನಸ್ ಇದ್ದೇನಾಯ್ತು? ಈ ಸೈಡ್ ಬರ್ತದ ಪ್ಲಸ್ 2. x is equal to 9. x is equal to ಎಷ್ಟು? 9. ಈ ರೀತಿಯಾದ x minus 2 is equal to 7 ಇದೆ. ಚರಾಕ್ಷರ x ಇದೆ, ಬಲಗಡೆ ಇದ್ದು 7, ಎಡಗಡೆ ಏನಿದೆ ಮೈನಸ್ 2 ಇದೆ. ಈ ಮೈನಸ್ 2 ಎಡಗಡೆಯಿಂದ ಬಲಗಡೆ ಬಂದು ಅಂದ್ರ ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತೆ. ಇದು ಇಂಪಾರ್ಟೆಂಟ್. -2
ಈ ಸೈಡ್ ಬಂದಿದ್ದು ಏನೈತಿಲ್ಲ ಪ್ಲಸ್ ಆಯ್ತು. ಸಪೋಸ್ ಇಲ್ಲಿ ಪ್ಲಸ್ ಇತ್ತಂದ್ರ ಈ ಸೈಡ್ ಬಂದ್ರೆ ಏನಾಗಿತ್ತು ಮೈನಸ್. ಮೈನಸ್ 2 ಇದೆ. ಮೈನಸ್ 2 ಎಡಗಡೆಯಿಂದ ಬಲಗಡೆ ಬರ್ತಾನೆ ಪ್ಲಸ್ 2 ಆಯ್ತು. 7 ಪ್ಲಸ್ 2 9. 7 ಪ್ಲಸ್ 2 9. ಇದು x ಈಸ್ ಈಕ್ವಲ್ ಟು 9. x ಈಸ್ ಈಕ್ವಲ್ ಟು 9. x ಮೈನಸ್ 2 ಈಸ್ ಈಕ್ವಲ್ ಟು 7 ಇದೆ. ಸರ್ಕಲ್ ಹಾಕಿ ನೋಡಿ, ಚಿಹ್ನೆ ಸಮೇತ ಅಂಕಿಗೆ ಸರ್ಕಲ್ ಹಾಕಿದೆ. ಎಕ್ಸ್ ಹಾಗೆ ಇಡಿ, ಎಡಗಡೆ ಏನಿದೆಲ್ಲ ಎಕ್ಸ್ ಹಾಗೆ ಇಡಿ, ಅದನ್ನೇನು ಚೇಂಜ್ ಮಾಡೋದು ಬೇಡ. ಮೈನಸ್ 2 ಸರ್ಕಲ್ ಹಾಕಿದ ಸಂಪೂರ್ಣ ಮೈನಸ್ 2 ಎಡಗಡೆಯಿಂದ ಬಲಗಡೆ ತಂದಾಗ ಚಿಹ್ನೆಯಲ್ಲಿ ಬದಲಾವಣೆ ಆಗತ್ತೆ. ಚಿಹ್ನೆಯಲ್ಲಿ ಏನಾಗುತ್ತೆ? ಬದಲಾವಣೆ ಆಗತ್ತೆ. ಮೈನಸ್ 2 ಇದ್ದಿದ್ದು ಪ್ಲಸ್ 2. ಮೈನಸ್ 2 ಇದ್ದಿದ್ದು ಏನಾಯ್ತು? ಪ್ಲಸ್ 2 ಆಯ್ತು. 7 ಪ್ಲಸ್ 2 x ಈಸ್ ಈಕ್ವಲ್ ಟು 9. x ಈಸ್ ಈಕ್ವಲ್ ಟು 9. ಎಸ್. ನೆಕ್ಸ್ಟ್ ಪ್ರಶ್ನೆ 2. ಪ್ರಶ್ನೆ 2. ಬುಕ್ ರೆಫರ್ ಮಾಡಿ. ಪ್ರಶ್ನೆ 2 ಏನಿದೆ ನೋಡಿ. ಪ್ರಶ್ನೆ 2 y ಪ್ಲಸ್ 3 ಈಕ್ವಲ್ ಟು 10. ಎಸ್, ಈಸಿ ಇದೆ ನೋಡಿ. ಇದು 2ರಲ್ಲಿ ಏನು ತೋರಿತು ನಾವು? y ಪ್ಲಸ್ 3 ಈಸ್ ಈಕ್ವಲ್ ಟು 10. ಚರಾಕ್ಷರ ಯಾವುದಿದೆ? x ದ ಬದಲಾಗಿ y ಇದೆ. ಚರಾಕ್ಷರ ಯಾವುದು ಬೇಕಾದ್ರೆ ಇರುವುದು. ಹೌದು, x ದ ಬದಲಾಗಿ ಇಲ್ಲಿ ಏನಿದೆ? y ಇದೆ. ಈಗ ಈ ಪ್ಲಸ್ 3 ಅನ್ನು ನೋಡಿ, ಈ ಪ್ಲಸ್ 3 ಅನ್ನು ಏನು ಮಾಡೋಣ? ಈಗ ನಾವು ಬಲಗಡೆಯನ್ನು ನೋಡೋಣ. ಈ ಸೈಡ್ y ಹಾಗೆ ಇರಲಿ, ಈಕ್ವಲ್ ಟು 10 ಪ್ಲಸ್ 3 ಎಡಗಡೆಯಿಂದ ಬಲಗಡೆ ಹೋಗ್ತಾರೆ, ಏನಾಗುತ್ತಿದ್ದು? ಮೈನಸ್ 3. ದೆನ್ y ಈಸ್ ಈಕ್ವಲ್ ಟು 7. y ಈಸ್ ಈಕ್ವಲ್ ಟು 7. y ಪ್ಲಸ್ 3 ಈಸ್ ಈಕ್ವಲ್ ಟು 10 ಇದೆ. y ಹಾಗೆ ಇಡಿ, ಯಾಕಂದ್ರೆ ಚರಾಕ್ಷರ. ಪ್ಲಸ್ 3 ಸರ್ಕಲ್ ಆಗಿ ಪ್ಲಸ್ 3 ಇದೆ ನೋಡಿ. ಪ್ಲಸ್ 3 ಎಡಗಡೆಯಿಂದ ಬಲಗಡೆ ಬರ್ತಾರೆ, ಏನೈತಿದೆ? ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತೆ. ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತೆ. ದೆನ್ ಪ್ಲಸ್ ಇದೇನಾಯ್ತು? ಮೈನಸ್. 10ರಲ್ಲಿ 3 ಹೋಯ್ತಂದ್ರೆ 7. 10ರಲ್ಲಿ 3 ಹೋಯ್ತಂದ್ರೆ 7. ಎಸ್, ಇದು ಪ್ರಶ್ನೆ ನಂಬರ್ 2. ಇನ್ನು ಪ್ರಶ್ನೆ ನಂಬರ್ 3. ಪ್ರಶ್ನೆ ನಂಬರ್ 3 ನೋಡೋಣ. ಪ್ರಶ್ನೆ ನಂಬರ್ 3. ಪ್ರಶ್ನೆ ನಂಬರ್ 3 ನೋಡಿ. 6 ಈಕ್ವಲ್ ಟು 6 ಈಸ್ ಈಕ್ವಲ್ ಟು z ಪ್ಲಸ್ 2. z ಏನಿದೆ? ಬಲಗಡೆ ಇದೆ ಚರಾಕ್ಷರ. ಇದು 6 ಇದೆ. ಈಗ ಏನು ಮಾಡ್ಬೇಕು ನಾವು? ಪ್ಲಸ್ 2 ಅನ್ನ ಬಲಗಡೆಯಿಂದ ಎಲ್ಲಿ ತರಬೇಕು? ಎಡಗಡೆ ತರಬೇಕು. 6 ಹಾಗೆ ಇಡಿ. ಪ್ಲಸ್ 2 ಬಲಗಡೆಯಿಂದ ಎಡಗಡೆ ಬರ್ತಾನೆ, ಏನಿದೆ? ಇಟ್ ಇಸ್ ಮೈನಸ್ 2. ಇಲ್ಲೇನು ಐತಿ? z. 6ರಲ್ಲಿ 2 ಹೋಯ್ತಾರೆ 4 ಈಸ್ ಈಕ್ವಲ್ ಟು z. therefore z ಈಸ್ ಈಕ್ವಲ್ ಟು 9. ಎಡಗಡೆಯಿಂದ ಬಲಗಡೆ ಒಯ್ದ್ರೆ ಅಥವಾ ಬಲಗಡೆಯಿಂದ ಎಡಗಡೆ ಒಯ್ದ್ರೆ ಚಿಹ್ನೆಯಲ್ಲಿ ಬದಲಾವಣೆ ಮಾಡಬೇಕು. ಪ್ಲಸ್ ಈ ಸೈಡ್ ಹೋಯ್ತು ಮೈನಸ್. 6ರಲ್ಲಿ 2 ಹೋಯ್ತಾರ 4. z ಈಸ್ ಈಕ್ವಲ್ ಟು 9.
ಇಲ್ಲಿ ಪ್ರಮುಖವಾಗಿ ಚರಾಕ್ಷರದ ಬೆಲೆಯನ್ನು ಫೈಂಡ್ ಔಟ್ ಮಾಡಬೇಕು. ಪ್ರಮುಖವಾಗಿ ಚರಾಕ್ಷರದ ಬೆಲೆಯನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ 6 ಈಸ್ ಈಕ್ವಲ್ ಟು ಜೆಡ್ ಪ್ಲಸ್ 2 ಇದೆ. 6 ಈಸ್ ಈಕ್ವಲ್ ಟು ಜೆಡ್ ಪ್ಲಸ್ 2. ಈ 2 ಅನ್ನ ನಾವೇನು ಮಾಡೋಣ, ಬಲಗಡೆಯಿಂದ ಎಡಗಡೆ ಒಯ್ಯೋಣ. ಬಲಗಡೆಯಿಂದ ಎಡಗಡೆ ಚಿಹ್ನೆಯಲ್ಲಿ ಬದಲಾವಣೆಯಾಗುತ್ತೆ. ಪ್ಲಸ್ 2 ಇದ್ದಿದ್ದು -2. 6 minus 2 is equal to z. Therefore, z is equal to 4. Z is equal to 4. Next, ಪ್ರಶ್ನೆ ನಂಬರ್ 4. ಪ್ರಶ್ನೆ ನಂಬರ್ 4. ಬುಕ್ ರೆಫರ್ ಮಾಡಿ ಪ್ರಶ್ನೆ 4 ನೋಡಿ. ಪ್ರಶ್ನೆ 4. ಪ್ರಶ್ನೆ 4 3/7 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 17/7 ಎಸ್. 3/7 ಪ್ಲಸ್ ಎಕ್ಸ್ ಈಕ್ವಲ್ ಟು 17/7. ಎಕ್ಸ್ ಹಾಗೆ ಇಲ್ಲಿ ಏನು ಇರಲ್ಲ, ಪ್ಲಸ್ ಇರುತ್ತೆ. 3/7 ಪ್ಲಸ್ ಇರುತ್ತೆ. ಇದನ್ನು ಈ ಸೈಡ್ ಬರೋಣ. ಎಕ್ಸ್ ಹಾಗೆ ಇರಲಿ ಈಕ್ವಲ್ ಟು 17/7. ಇದು ಈ ಸೈಡ್ ಬರ್ತದ 3/7. 3/7. ಎಕ್ಸ್ ಈಸ್ ಈಕ್ವಲ್ ಟು ಛೇದದಲ್ಲಿ 2 ಸೇಮ್ ಇದೆ. ಲಸ ಏನಿದೆ 7. ಅಂಶದಲ್ಲಿ 17 ಮೈನಸ್ 3. ಎಕ್ಸ್ ಈಸ್ ಈಕ್ವಲ್ ಟು 14/7. 7 ಒಂದೇ 7 ಎರಡಲೇ. ಆನ್ಸರ್ ಎಷ್ಟಿತ್ತು? 2. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ 3/7 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 17/7. ಈ 3/7 ಅಂದ್ರೆ ಎಡಗಡೆಯಿಂದ ಬಲಗಡೆ ತಂದಾಗ ಪ್ಲಸ್ ಇದ್ದೇನೆ, ಮೈನಸ್. ಪ್ಲಸ್ 7 ಬಂತು. 17ರಾಗ 3 ಹೋಯ್ತಾನ 14. 7 ಒಂದೇ 7 ಎರಡಲೇ. therefore x is equal to 2. x is equal to 2. ಅಂದ್ರ ಚರಾಕ್ಷರದ ಬೆಲೆ ಎಷ್ಟೈತಿಲ್ಲ? 2. ಸಮೀಕರಣವನ್ನು ಬಿಡಿಸಿ ಅಂದ್ರ ನಾವು ಸಮೀಕರಣವನ್ನು ಬಿಡಿಸ್ಬೇಕಂದ್ರ ಚರಾಕ್ಷರದ ಬೆಲೆ x is equal to 2. (3/7) ಅನ್ನ ಎಡಗಡೆಯಿಂದ ಬಲಗಡೆ ತರಬೇಕು. ಎಡಗಡೆಯಿಂದ ಬಲಗಡೆಯನ್ನು ಸ್ಥಳಾಂತರ ಮಾಡಿದಾಗ ಚಿಹ್ನೆಯಲ್ಲಿ ಬದಲಾವಣೆಯಾಗುತ್ತೆ. 3/7 ಏನು ಇರ್ಲಿಕ್ಕಂದ್ರೆ ಪ್ಲಸ್ ಇರುತ್ತೆ. ಆ ಪ್ಲಸ್ ಈ ಸೈಡ್ ಬರ್ತಂದ್ರೆ ಇಟ್ ಇಸ್ ಮೈನಸ್. ಲಸ 7 ಬಂತು. 17ರಲ್ಲಿ 3 ಮೈನಸ್ ಮಾಡಿದಾಗ 14. 14/7. 7 ಒಂದ್ಲೆ 7 ಎರಡ್ಲೆ. ಎಕ್ಸ್ ಈಸ್ ಈಕ್ವಲ್ ಟು 2. ಎಕ್ಸ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಪ್ರಶ್ನೆ 5, ಪ್ರಶ್ನೆ 6 ನೋಡಿ. ಅಭ್ಯಾಸ 3.1ರಲ್ಲಿ ಪ್ರಶ್ನೆ 5 ಮತ್ತು ಪ್ರಶ್ನೆ 6 ನೀವೇ ಮಾಡಿ. ಪ್ರಶ್ನೆ 7 5, 6 ನೀವು ಮಾಡಿ. ಪ್ರಶ್ನೆ 7 ನೋಡೋಣ. ಪ್ರಶ್ನೆ 7 ಎಸ್ 7 ಏನಿದೆ ಅಂದ್ರೆ 2x divided by 3 is equal to 18. 2x divided by 3 equal to 8. First now, ಈ 3 ಭಾಗಾಕಾರ ರೂಪದಲ್ಲಿದೆ.
ಈ ಸೈಡ್ ಹೋಯ್ತಾ ಗುಣಾಕಾರ ರೂಪಕ್ಕೆ ಹೋಗುತ್ತೆ. ಇದು ಭಾಗಾಕಾರ ರೂಪದಲ್ಲಿದೆ. 2x ಹಾಗೆ ಇಡಿ. ಇದು 18 ಗುಣಾಕಾರ ಎಷ್ಟಾಯ್ತು? 3. ಇಷ್ಟ ತಿಳಿತ್ಯಾ? 3 ಎಡಗಡೆ ಭಾಗಾಕಾರ ರೂಪದಲ್ಲಿದೆ. ಭಾಗಾಕಾರ ಇದೆ. ಈ ಸೈಡ್ ಬಂದ ಏನಾಯ್ತದು? ಗುಣಾಕಾರ. ನೆಕ್ಸ್ಟ್ ನಮಗೆ ಬೇಕಾಗಿದ್ದು x ದ ಬೆಲೆ. x ಈಸ್ ಈಕ್ವಲ್ ಟು 18 ಗುಣಾಕಾರ 3. ಇಲ್ಲಿ ನೋಡಿ, 2 ಮತ್ತು x ದ ನಡುವೆ ಗುಣಾಕಾರ ಚಿಹ್ನೆ ಇರುತ್ತೆ. 2 ಮತ್ತು x ದ ನಡುವೆ ಗುಣಾಕಾರ ಚಿಹ್ನೆ ಇರುವುದರಿಂದ ಈ 2 ಗುಣಾಕಾರ ಇದೆ. ಯಾವುದು? ಈ ಸೈಡ್ ಬಂದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಮೊದಲ 3 ಭಾಗಾಕಾರ ಛೇದದಲ್ಲಿದೆ. ಇದನ್ನು ಓರೆ ಗುಣಾಕಾರ ಮಾಡಿದಾಗ ಇದೇನಾಯ್ತು? 18 ಗುಣಾಕಾರ 3. ಇನ್ನು ಮುಂದಿನ ಹಂತದಲ್ಲಿ 2 ಮತ್ತು x ದ ನಡುವೆ ಗುಣಾಕಾರ ಚಿಹ್ನೆ. ಅದನ್ನ ಗುಣಾಕಾರ ಇರೋದ್ರಿಂದ ಈ 2 ಈ ಸೈಡ್ ತಿಂದಿರುವಂತ ಏನಿತ್ತು? ಭಾಗಾಕಾರ. ಈಗ ಕಡ್ತಾ ಹೋಗುತ್ತೆ ನೋಡಿ. ಇಲ್ಲಿ 2 ಒಂದ್ಲೆ 2 9 x ಈಸ್ ಈಕ್ವಲ್ ಟು 9 ಮೂರ್ಲೆ 27. x ಈಸ್ ಈಕ್ವಲ್ ಟು 9 ಮೂರ್ಲೆ 20. ಇದು ಚರಾಕ್ಷರ x ದಲ್ಲಿ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? 2x ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 18 ಕೊಟ್ಟಿರುವ ಸಮೀಕರಣ. 3 ಇದೆಯಲ್ಲ, ಈ ಸೈಡ್ ಬಂತಂದ್ರ 18 ಗುಣಾಕಾರ 3 ಆಯ್ತು. ಈ ಸೈಡ್ ಉಳಿದು 2x. 2 ಮತ್ತು x ದ ನಡುವೆ ಗುಣಾಕಾರ ಚಿಹ್ನೆ ಇರುತ್ತೆ. ನಮಗೆ x ಬೇಕಾಗುತ್ತೆ. ಅಂದ್ರೆ 2 ಸೈಡ್ ಬಂದು ಗುಣಾಕಾರ ಇದ್ದು ಭಾಗಾಕಾರ. 2 ಒಂದೇ 2 9 18 9 ಮೂರ್ಲೆ 27. 9 ಮೂರ್ಲೆ 27. x is equal to 27. x is equal to 27. ನೆಕ್ಸ್ಟ್ ಪ್ರಶ್ನೆ ನಂಬರ್ 8 ದಶಮಾಂಶದಲ್ಲಿದೆ ನೋಡಿ. ಪ್ರಶ್ನೆ ನಂಬರ್ 8 ಏನಿದೆ? ದಶಮಾಂಶದಲ್ಲಿದೆ. 1.6 is equal to y divided by 1.5. 1.6 is equal to y divided by 1.5. 1.6 ಹಾಗೆ ಇಡಿ. ಗುಣಾಕಾರ 1.5 is equal to y. ಭಾಗಾಕಾರ ಇದೆ. ಇದನ್ನ ಈ ಸೈಡ್ ತಂದ್ರೆ ಏನಾಯ್ತು? ಗುಣಾಕಾರ. ಈಗ ನಾವು ಏನು ಮಾಡಬೇಕು? 16 ಮತ್ತು 15ಕ್ಕೆ ಗುಣಾಕಾರ ಮಾಡಬೇಕು. 16 ಮತ್ತು 15 ಎಷ್ಟಾಯ್ತು? 840. ಎಷ್ಟಾಯ್ತು? 840. ಎಷ್ಟು? ಇಲ್ಲಿ ನೋಡಿ, ದಶಮಾಂಶದಲ್ಲಿ ಇರುವುದರಿಂದ 840 ಹೆಚ್ಚಿಗಾಗಿದೆ. 15 25 ಪ್ಲಸ್ 16 741. 741 16 ಕೊಡಿಸ್ಬೇಕಲ್ಲ, 15 8 16 ಇಂಟು 15 ಪ್ಲಸ್ 840. 840 ಈಸ್ ಈಕ್ವಲ್ ಟು y. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ, 1 ಡಿಜಿಟ್ ಬಿಟ್ಟ. ಇಲ್ಲಿ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ಎಲ್ಲಿ ಇಡಬೇಕು? ಇಲ್ಲಿ 2 ಪಾಯಿಂಟ್ 2.40. y ಬೆಲೆ ಎಷ್ಟಾಯ್ತು? 2.40. 2.40. ಇದು ಏನೈತೆ? ದಶಮಾಂಶ. ಮೊದಲ 16 × 15 ಗುಣಾಕಾರ ಮಾಡಬೇಕು. ತದನಂತರ
ಎಷ್ಟು ಅಂಕಿಗಳನ್ನು ಬಿಟ್ಟ ಪಾಯಿಂಟ್ ಇದೆ ನೋಡಬೇಕು. ಆ ಪಾಯಿಂಟ್ ಇಟ್ಟಾಗ 2.40, y is equal to 2.40. ಪ್ರಶ್ನೆ 9. ಪ್ರಶ್ನೆ 9 ನೋಡಿ. ಪ್ರಶ್ನೆ 9, 7x ಮೈನಸ್ 9 is equal to 16. ಇಲ್ಲಿ ಫಸ್ಟ್ 9 ಅನ್ನ ಈ ಸೈಡ್ ಹೋಗಿಲ್ಲ, 7x ಹಾಗೆ ಇರಲಿ, ಈಕ್ವಲ್ ಟು 16 ಮೈನಸ್ 9 ಈ ಸೈಡ್ ಬರ್ತಂದ್ರೆ ಏನಾಯ್ತಿಲ್ಲ, ಪ್ಲಸ್ 9. ದೆನ್ 7x ಈಸ್ ಈಕ್ವಲ್ ಟು, ಹೌದು ಇಲ್ಲೇ ನೋಡಿ, ಇದು ಮೈನಸ್ 9 ಇದೆಯಲ್ಲ, ಈ ಮೈನಸ್ 9 ಈ ಸೈಡ್ ಬರ್ತಾರ ಪ್ಲಸ್ ಆಯ್ತು, ಮೈನಸ್ 9, ಹೌದು. ದೆನ್ 16ಕ್ಕೆ 9 ಕೂಡಿಸಿದ್ರ 25. x ಈಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 7. ಯಾಕಂದ್ರೆ 7ರ ಮಧ್ಯೆಯಲ್ಲಿ 25 ಇಲ್ಲ, ಆದ ಕಾರಣ ಹಾಗೆ ಇರಬೇಕಾಗುತ್ತೆ. x ಈಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 7. ಮೈನಸ್ 9 ನಾವು ಎಡಗಡೆಯಿಂದ ಬಲಗಡೆ ಸ್ಥಳಾಂತರ ಮಾಡಿದಾಗ ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತೆ. ಪ್ಲಸ್ 9 ಆಯಿತು, 16ಕ್ಕೆ 9 ಕೂಡಿಸಿದರೆ 25. x ಈಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 7. ಪ್ರಶ್ನೆ ನಂಬರ್ 10 ನೀವೇ ಬಿಡಿಸಿ. ಪ್ರಶ್ನೆ ನಂಬರ್ 10 ಅದನ್ನೇನ್ ಮಾಡಿ ನೀವೇ ಬಿಡಿಸಿ. ಪ್ರಶ್ನೆ ನಂಬರ್ 11 ಬಿಡಿಸೋಣ. 11 ಮತ್ತು 12, 10 ನೀವೇ ಬಿಡಿಸಿ, ಈಸಿ ಇದೆ. ಪ್ರಶ್ನೆ ನಂಬರ್ 11, 17 ಪ್ಲಸ್ 6p ಈಸ್ ಈಕ್ವಲ್ ಟು 9. ಹೌದು, ಈಗ ನಾವು 6p ಹಾಗೆ 17 ಆ ಸೈಡ್ ಬೇಕು. ಏನಾಯ್ತು, 9 ಮೈನಸ್ 17. 9ರಲ್ಲಿ 17 ಮೈನಸ್ ಮಾಡಕ್ ಬರಲ್ಲ. ದೆನ್ 6p ಈಸ್ ಈಕ್ವಲ್ ಟು ಮೈನಸ್ 8. ಹೌದು, 17ರಾಗ 9 ಹೋಯ್ತಾನೆ 8, ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಇದೆ, ಮೈನಸ್. ನಮಗೆ p ಬೇಕು, ಮೈನಸ್ 8 ಡಿವೈಡೆಡ್ ಬೈ 6. 2 4 2 3 therefore p is equal to minus 4 by 3. ಮೈನಸ್ 4 by 3. ಇದು ಪ್ರಶ್ನೆ 11. 17 ಎಡಗಡೆಯಿಂದ ಬಲಗಡೆ ಬರ್ತಾನೆ ಮೈನಸ್. 9ರಲ್ಲಿ 17 ಮೈನಸ್ ಮಾಡಕ್ ಬರಲ್ಲ. 17ರಲ್ಲಿ 9 ಹೋಯ್ತಾನೆ 8, ದೊಡ್ಡ ಸಂಖ್ಯೆ 17ರ ಚಿಹ್ನೆ ಮೈನಸ್ ಇದೆ. ಪಿ ಬೇಕು, ಇಲ್ಲಿ ಗುಣಾಕಾರ ಇರುತ್ತೆ, ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. 6 ಕೆಳಗಡೆ ಬಂತು, 3 4 ಸಾರಿ 2 4 2 3 4 by 3 ವಿತ್ ಮೈನಸ್ ಸೈನ್, ಮೈನಸ್ 4 ಡಿವೈಡೆಡ್ ಬೈ 3. 4 ಡಿವೈಡೆಡ್ ಬೈ 3. ನೆಕ್ಸ್ಟ್ ಪ್ರಶ್ನೆ ನಂಬರ್ 12. ಪ್ರಶ್ನೆ ನಂಬರ್ 12 ಅಭ್ಯಾಸ 3.1ರಲ್ಲಿ ಬರುವ ಕೊನೆಯ ಪ್ರಶ್ನೆ. ಇಲ್ಲಿ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಿರಿ. ಸಮೀಕರಣವನ್ನು ಬಿಡಿಸಿದೆ ಅಂದ್ರೆ ಚರಾಕ್ಷರದ ಬೆಲೆಯನ್ನು ನಾವು ಏನು ಮಾಡಬೇಕಾಗುತ್ತೆ, ಫೈಂಡ್ ಔಟ್ ಮಾಡಬೇಕಾಗುತ್ತೆ.
ಪ್ರಶ್ನೆ 12 x divided by 3 plus 1 is equal to 7 divided by 50. 7 divided by 50. Yes. First, x divided by 3 hagedi is equal to 7 divided by 50. ಒಂದನ್ನು ಈ ಸೈಡ್ ಬಂದ್ರೆ ಏನಾಯ್ತಿದೆ ಮೈನಸ್ x divided by 3 ಇಲ್ಲಿ ಲಸ ಎಷ್ಟು ಬಂತು 15. ಯಾಕಂದ್ರೆ ಒಂದರ ಕೆಳಗಡೆ ಏನು ಇಲ್ಲ ಅಂದ್ರೆ ಒಂದಿರುತ್ತೆ. 1 ಮತ್ತು 15 ಲಸ 15. 7 ಮೈನಸ್ 15 ಯಾಕಂದ್ರೆ ಒಂದ್ ಎಷ್ಟೇ 1 15. ನೆಕ್ಸ್ಟ್ ಎಡಗಡೆ x divided by 3 ಹಾಗೆ ಇಡಿ. ದೆನ್ ಬೆಳಗಡೆ ಛೇದದಲ್ಲಿ 15. 15ರಲ್ಲಿ 7 ಹೋಯ್ತಂದ್ರ 8 ದೊಡ್ಡ ಸಂಖ್ಯೆ ಚಿಹ್ನೆ ಇದೆ ಮೈನಸ್. ನಮಗೆ x ಬೇಕು. ನೋಡಿ ಇದು ಭಾಗಾಕಾರ ಇದೆ. ಈ ಸೈಡ್ ಒಂದು ಗುಣಾಕಾರ ಆಗುತ್ತೆ. ಮೈನಸ್ 8 ಗುಣಾಕಾರ 3 ಡಿವೈಡೆಡ್ ಬೈ 15. 3 ಒಂದೇ 3 5. therefore x is equal to minus 8 divided by 5. minus 8 divided by s. ಇದು ಪ್ರಶ್ನೆ. ಫಸ್ಟ್ ಒಂದನ್ನು ಈ ಸೈಡ್ ತನ್ನಿ ಪ್ಲಸ್ ಇದು ಮೈನಸ್ ಆಯ್ತು. ಏನು ಇರಲ್ಲ ಅಂದ್ರೆ ಒಂದಿರುತ್ತೆ. 1 ಮತ್ತು 15ರಲ್ಲ ಸಹ 15. 7 ಮೈನಸ್ 15. 7ರಲ್ಲಿ 15 ಕಳೆಯಕ್ಕೆ ಬರಲ್ಲ. 15ರಲ್ಲಿ 7 ಹೋಗ್ತಾನೆ 8. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. x ಬೈ 3 ಇದೆ. 3 ಈ ಸೈಡ್ ಹೋಗ್ತಾನೆ ಗುಣಾಕಾರ ಆಯ್ತು. ಮೈನಸ್ 8 ಗುಣಾಕಾರ 3 ಡಿವೈಡೆಡ್ ಬೈ 15. 3 ಒಂದೇ 3 5 ಮೈನಸ್ 8 ಬೈ 5. ಮೈನಸ್ 8 ಬೈ 5. ಇದು ಅಭ್ಯಾಸ 3.1ರಲ್ಲಿ ಬರುವ 12 ಪ್ರಶ್ನೆಗಳಿಗೆ ಪರಿಹಾರಗಳು. ಹೌದು, ನಾ ಯಾವನು ಹೇಳಿಲ್ಲ ಅವನು ಹೋಮ್ವರ್ಕ್ ಮಾಡಿ ಸಮೀಕರಣಗಳನ್ನ ಬಿಡಿಸುವ ವಿಧಾನ ಅಂದ್ರೆ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯುವ ವಿಧಾನ. ನೆಕ್ಸ್ಟ್ ಮುಂದಿನ ಅಭ್ಯಾಸವನ್ನ ಮುಂದಿನ ತರಗತಿಯಲ್ಲಿ ನಾವು ಅದನ್ನು ಕಲಿಯೋಣ. ಇದು ಅಭ್ಯಾಸ 3.1.